ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು ತೋರಿಸ್ತಿರೋ ರೆಸಿಪಿ ಬಂದುಬಿಟ್ಟು, ಇನ್ನೇನು ರಜಾ ಬಂತಲ್ವ, ಸೊ ಹುಡುಗರಿಗೆ ಮನೇಲಿ ಏನಾದರೂ ತಿನ್ನೋಕ್ಕಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇ ಇವತ್ತು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲಿಗೆ ಒಂದು ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ಆಗಿರುವಂತಹ ಕಡಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪ ಇರುವಂತಹ ಕಡಾಯಿ ತೊಗೊಳ್ಳಿ. ಅದಕ್ಕೆ 2 ಕಪ್ ಆಗೋಷ್ಟು ನಾನಿಲ್ಲಿ ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದಲ್ವ, ಚೆನ್ನಾಗಿ ಹುರ್ಕೋಬೇಕು. ಎಲ್ಲವೂ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಮತ್ತು ಜಾಸ್ತಿ ಅದನ್ನು ಕಪ್ ಹಾಕ್ಸ್ಕೊಳಕ್ಕೆ ಹೋಗಬೇಡಿ, ಟೇಸ್ಟು ಚೇಂಜ್ ಆಗಿಬಿಡುತ್ತೆ. ಈಗ ಎಲ್ಲವೂ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡಿದ್ದಾಯಿತು. ಈಗ ನೆಕ್ಸ್ಟ್ ಇದಕ್ಕೆ ನಾನು 1/4 ಕಪ್ ಆಗೋಷ್ಟು ನಾನು ಅಗಸೆ ಬೀಜನ ತೊಗೊಂಡಿದ್ದೀನಿ. ಅದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇದನ್ನೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡು, ಈಗ 1/4 ಕಪ್ ಆಗೋಷ್ಟು ನಾನಿಲ್ಲಿ ಎಳ್ಳನ್ನ ತೊಗೊಂಡಿದ್ದೆ, ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಅವನ್ನು ಸ್ವಲ್ಪ ಚಿಟಪಟ ಅನ್ನೋವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕೆಂಪಗಾಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಅದನ್ನು ಕೂಡ ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದ ನಂತರ, ಇಲ್ಲಿ ನಾನು ಸಣ್ಣ ಕಪ್ ಆಗೋಷ್ಟು ಗಸಗಸೆನ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದಲ್ಲ, ಗಸಗಸೆ. ಇದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ಮಿನಿಟ್ಸ್ವರೆಗೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಆಗಲೇ ನಮಗೆ ಕಡಾಯಿ ತುಂಬಾ ಹೀಟ್ ಆಗಿಬಿಟ್ಟಿರುತ್ತಲ್ವ, ಸೊ ಜಾಸ್ತಿ ಹೊತ್ತು ಏನು ಇದನ್ನು ನಾವು ಫ್ರೈ ಮಾಡ್ಕೋಬೇಕಾದ ಅವಸರ ಏನಿಲ್ಲ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದ ನಂತರ ಈಗ ನಾನು ತೋರಿಸ್ತಾ ಇರೋದು ನೋಡ್ತಾ ಇರ್ಬೋದು, ಶೇಂಗಾ ಬೀಜ, ಎಳ್ಳು ಮತ್ತು ಇಲ್ಲಿ ಗಸಗಸೆ, ಮತ್ತು ಇಲ್ಲಿ ನಾನು ಏಲಕ್ಕಿನ ಈ ಥರ ಕುಟ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಅಗಸೆ ಬೀಜನ ಕೂಡ ತೊಗೊಂಡಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ ತುಂಬಾ ಮುಖ್ಯ ಅಲ್ವಾ. ಈಗ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಶೇಂಗಾ ಬೀಜ ಮತ್ತು ಅಗಸೆ ಬೀಜನ ಹುರ್ಕೊಂಡಿದ್ವಲ್ಲ ಅವನ್ನ ಕೂಡ ಹಾಕ್ಬಿಟ್ಟು, ಈಗ ನಾನು ಏಲಕ್ಕಿ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಅದರಲ್ಲೇ ನಾನು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸಿ ಜಾರಲ್ಲಿ ನೈಸಾಗಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬ ನೈಸಾಗೇನು ಬೇಡ, ಸ್ವಲ್ಪ ತರಿ ಆಗಿದ್ರೂ ಸರಿ, ತುಂಬ ತರಿ ಬೇಡ, ಹಾಗಂತ ತುಂಬ ನೈಸಾಗಿ ಕೂಡ ಹಾಕ್ಕೋಬೇಡಿ, ಸ್ವಲ್ಪ ಮೀಡಿಯಮಲ್ಲಿದ್ದರೆ ಸಾಕು. ಈಗ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಬಿಳಿ ಎಳ್ಳು ಮತ್ತು ಗಸಗಸೆನ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದನ್ನು ನಾನು ಒಂದು ಪ್ಲೇಟಲ್ಲಿ ಮುಚ್ಚಿಟ್ಕೊಂಡಿರ್ತಾ ಇದ್ದೀನಿ. ಈಗ ಅದೇ ಕಡಾಯಲ್ಲಿ ನಾನು 2 ಕಪ್ ಆಗೋಷ್ಟು ನಾನಿಲ್ಲಿ ಪುಡಿ ಬೆಲ್ಲನ ತೊಗೊಂಡಿದ್ದೀನಿ. ನೋಡಿ, 2 ಕಪ್ ಆಗೋಷ್ಟು ಪುಡಿ ಬೆಲ್ಲಗೆ ಇಲ್ಲಿ ನಾನು 1/4 ಕಪ್ ಆಗೋಷ್ಟು ನಾನು ನೀರನ್ನ ತೊಗೊಂಡಿದ್ದೀನಿ. ಈಗ ಪಾಕ ಮಾಡ್ಕೊಳಕ್ಕೆ ರೆಡಿ ಆಗಿದೆ. ಸ್ವಲ್ಪ ಈ ಥರ ನಾವು ಮಿಕ್ಸ್ ಮಾಡ್ತಾ ಇದ್ದರೆ ಸಾಕು. ನೋಡ್ತಾ ಇರ್ಬೋದು, ಈಗ ಎಲ್ಲ ಸ್ವಲ್ಪ ನೊರೆ ಬಂದಿದೆ ನೋಡಿ, ಆ ಥರ ಬಂದಿದೆ, ಆಗ್ತಾಯಿದೆ ಅಂತ ಅರ್ಥ. ತುಂಬ ಏನು ನಮಗೆ ಇಲ್ಲಿ ಪಾಕ ಬರಬೇಕಾದ ಅವಸರ ಏನಿಲ್ಲ, ಒಂದೆಳೆ ಪಾಕ ಇದ್ದರೆ ಸಾಕು. ಏನಿಲ್ಲ ಅಂತಂದರೂ ಒಂದು 10ರಿಂದ 15 ನಿಮಿಷದವರೆಗೂ ನಾವು ಇದನ್ನು ಸ್ಪೂನಿಂದ ಈ ಥರ ತಿರ್ಸ್ತಾ ಇದ್ದರೆ ಸಾಕು. ಆಗಲೇ ನಮಗೆ ನೋಡ್ತಾ ಇರ್ಬೋದು, ಈ ಥರ ನಾವು ಸ್ಪೂನಲ್ಲಿ ತೊಗೊಂಡು ನಾವು ನೋಡಿದ್ರೆ ಅದು ಅಂಟ್ಕೋಬೇಕು, ಆ ಥರ ಇದ್ದರೆ ಸಾಕು. ಈ ಥರ ಅಂಟ್ಕೋಬೇಕಾಗಿರುತ್ತೆ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಪೌಡರ್ನ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ಎಲ್ಲವನ್ನು ನೀಟಾಗಿ ಇದರಲ್ಲಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡಿದ್ದ ನಂತರ ಈಗ ನಾನು ಚೆನ್ನಾಗಿ ಇದೆಲ್ಲ ಪಾಕ ಎಲ್ಲ ಹಿಡಿಬೇಕಲ್ವ, ನಾವು ಪುಡಿ ಮಾಡಿ ಇಟ್ಕೊಂಡಿರೋದ್ರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಮಿಕ್ಸ್ ಮಾಡ್ತಾ ಆಗಲೇ ತುಂಬ ಚೆನ್ನಾಗಿರುವಂಥ ಒಂದು ಸುವಾಸನೆ ಬರುತ್ತೆ ಮನೆಯಲ್ಲಿ, ತುಂಬ ಘಮ ಅಂತ ಇರುತ್ತೆ ನೋಡಿ. ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಮಾತ್ರ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಆಗಲೇ ಅದು ಗಟ್ಟಿಯಾಗಿಬಿಡುತ್ತೆ. ಈಗ ನಾನು ಇದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪ ಸೇರಿಸ್ದಂಗೆಲ್ಲ ಅದು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಥರ ಮಿಕ್ಸ್ ಮಾಡ್ತಾ ಇದ್ದಾಗಲೇ ನಾವು ತುಪ್ಪನ ಸೇರಿಸ್ಕೊಳೋದು ತುಂಬಾ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೇನಿಲ್ಲ ಅಂತಂದರೂ ಒಂದು 20 ಮಿನಿಟ್ಸ್ವರೆಗೂ ನಾನು ಇದನ್ನು ಮಿಕ್ಸ್ ಮಾಡ್ತಾನೆ ಇದ್ದೀನಿ ನೋಡಿ. ಬಿಟ್ಬಿಟ್ಟೆ ಅಂದರೆ ಅದನ್ನೆಲ್ಲ ತಡ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಈಗ ಇನ್ನೊಂದು ಸ್ವಲ್ಪ ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಆಗಲೇ ಎಲ್ಲವೂ ಪಾಕ ತುಂಬಾ ಚೆನ್ನಾಗಿ ಹಿಡ್ಕೊಂಡಿದೆ ಪುಡಿಗೆಲ್ಲ. ಈಗ ಮಿಕ್ಸ್ ಮಾಡ್ತಾ ಮಾಡ್ತಾ ಅದನ್ನೆಲ್ಲ ಚೆನ್ನಾಗಿ ಲಡ್ಡು ಮಾಡ್ಕೊಳಕ್ಕೆ ರೆಡಿ ಆಗಿಬಿಟ್ಟಿರುತ್ತೆ ನೋಡಿ. ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೇಷನ್ಸಿ ಒಂದಿದ್ರೆ ಸಾಕು. ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ಬಿಟ್ರೆ ಸಾಕು. ಲಾಡು ಮಾಡ್ಕೊಳಕ್ಕೆ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಿರ್ಬೋದಲ್ವ ಎಷ್ಟು ಗಟ್ಟಿಯಾಗಿದೆ. ಈಗ ಲಾಡು ಮಾಡ್ಕೊಳಕ್ಕೆ ರೆಡಿಯಾಗಿದೆ ಅಂತಲೇ ಅರ್ಥ. ಇದನ್ನು ನಾನು ಒಂದು ಸ್ವಲ್ಪ ಹೊತ್ತು ಹಾರಕ್ಕಂತೇಳಿ ಬಿಡ್ತಾ ಇದ್ದೀನಿ. ಹಾರಿದ್ರೆ ಒಂದು ಸ್ವಲ್ಪ ನಮಗೆ ಕೈಯಲ್ಲಿ ಇಟ್ಕೊಳ್ಳೋಷ್ಟು ನಮಗೆ ಬಿಸಿ ಇದ್ದರೆ ಸಾಕು. ಸ್ವಲ್ಪ ಹೊತ್ತು ಸ್ವಲ್ಪ ಹಾರಕ್ಕೆ ಬಿಟ್ಟು ನೆಕ್ಸ್ಟ್ ನಾವು ಇದನ್ನು ಲಾಡು ಮಾಡ್ಕೋಬೋದು. ಈಗ ನೋಡ್ತಿರ್ಬೋದಲ್ಲ ಸ್ವಲ್ಪ ನಾವು ಹಾರಕ್ಕೆ ಬಿಟ್ಟಿದ್ವಿ. ಈಗ ಸ್ವಲ್ಪ ಹಾರಿದೆ. ನನ್ನ ಕೈಗೆ ಎಷ್ಟು ಬಿಸಿ ತಾಗುತ್ತೋ ಅಷ್ಟರವರೆಗೂ ನಾನು ಇದನ್ನು ಸ್ವಲ್ಪ ತುಪ್ಪ ಸವರ್ಕೊಂಡು ಕೈಗೆ ಈ ಥರ ನಾನು ಲಾಡು ಮಾಡ್ಕೋತಾ ಇದ್ದೀನಿ. ಸ್ವಲ್ಪನೇ ಕೈಗೆ ತುಪ್ಪ ಸವರ್ಕೊಂಡು ಈ ಥರ ನಾವು ಲಾಡು ಮಾಡಿಕೊಂಡ್ರೆ ದಿನ ಮಕ್ಕಳಿಗೆ ಒಂದೊಂದಾದರೂ ಕೊಟ್ಟರು ಅದು ತುಂಬ ಆರೋಗ್ಯವಾಗಿರುತ್ತೆ ಮತ್ತು ರುಚಿಯಾಗಿಯೂ ಕೂಡ ಇರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಈ ರೆಸಿಪಿ ನಾನು ನೋಡಿಸಿದ ನಂತರ ನಾನು ನನ್ನ ಮಕ್ಕಳಿನ ದಿನಚರಿಯನ್ನು ತೋರಿಸ್ತಾ ಇದ್ದೀನಿ. ನನ್ನ ಕೌಶಿಕ್ ಸ್ಕೂಲಿಂದ ಬಂದಾದಮೇಲೆ ಅವನ ದಿನಚರಿ ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೆಸಿಪಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗಿರುತ್ತೆ ಅಂತೇಳಿ ಕಮೆಂಟ್ ಮಾಡಿ ಅದ್ರ ಮೂಲಕ ನನಗೆ ತಿಳಿಸಿ. ಒಂದು ಕಡೆ ನಮ್ಮ ಕೌಶಿಕು ಹೋಮ್ವರ್ಕ್ ಮಾಡ್ಕೋತಾ ಇದ್ದ, ಇನ್ನೊಂದು ಕಡೆ ನನ್ನ ಮಗಳು ಅವಳು ಆಟ ಆಡ್ತಾ ಇದ್ದಲ್ವ, ಸೊ ಅದಕ್ಕೆ ಡಿನ್ನರ್ಗೆ ಲೈಟಾಗಿರಲಿ ಅಂತೇಳಿ ಈ ರೆಸಿಪಿನ ಮಾಡ್ಕೋತಾ ಇದ್ದೀನಿ. ಒಂದು ಕಡೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡಿದ್ದೀನಿ. ಅದಕ್ಕೆ 4ರಿಂದ 5 ಟೇಬಲ್ ಸ್ಪೂನಷ್ಟು ಆಯಿಲ್, ಸ್ವಲ್ಪ ಜೀರಿಗೆ, ಸೋಂಪು ಮತ್ತು ಕರಿಬೇವು, ಈರುಳ್ಳಿ, ಸಣ್ಣಗೆ ಹಚ್ಚಿಟ್ಕೊಂಡಿರೋ ಕ್ಯಾರೆಟ್, ಆಲೂಗಡ್ಡೆ, ಹಸಿರುಮೆಣಸಿನ್ಕಾಯಿ ಮತ್ತು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾ ನಾನು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಮಗ್ಗಿಸ್ಕೊಳ್ಳೋಣ. 5ರಿಂದ 10 ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಗ್ಗಿಸ್ಕೊಂಡ್ರೆ ಸಾಕು. ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷದವರೆಗೂ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾನು ಇಲ್ಲಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಪನ್ನೀರನ್ನ ಸೇರಿಸ್ಕೊತಾ ಇದ್ದೀನಿ.
ಪನ್ನೀರ್ನೆಲ್ಲ ಸೇರಿಸಾದ್ಮೇಲೆ ಇದನ್ನು ಕೂಡ ಚೆನ್ನಾಗಿ 5 ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋ ರೈಸ್ನ ಸೇರಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ರೆಡಿ ಆಯಿತು ನೋಡಿ ಮಟರ್ ಪನ್ನೀರ್ ಫ್ರೈಡ್ ರೈಸ್. ರಾತ್ರಿಗೆ ಸ್ವಲ್ಪ ಲೈಟಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಿಮ್ಮ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಡಿನ್ನರೆಲ್ಲ ಮುಗಿಸಿದ ನಂತರ ಇಲ್ಲಿ ನನ್ನ ಮಗ ಇನ್ನೊಂದು ಸರಿ ಕ್ರಾಫ್ಟ್ನ ಮಾಡ್ತೀನಿ ಅಂತೇಳಿ ಕೂತಿದ್ದಾನೆ. ಬಟರ್ಫ್ಲೈನ ಅದನ್ನು ಕ್ರಯಾನ್ಸ್ ತೊಗೊಂಡು ರೆಡಿ ಮಾಡ್ತಾ ಇದ್ದಾನೆ.